ಹಬ್ಬ ಸ್ಟಾರ್ಟ್ ಆಯಿತು ಅಂದರೆ ಸಾಕು, ಎಲ್ಲರ ಮನೆಯಲ್ಲೂ ಇದೆ ಕತೆ. ಕ್ಲೀನಿಂಗ್, ಪಾತ್ರೆ ಕ್ಲೀನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ವಲ್ಪ ಪರ್ಚೇಸಿಂಗ್ ಇದೆ, ಡಿಮಾರ್ಟ್ ಎಲ್ಲ ಹೋಗ್ಬೇಕಾಗಿತ್ತು. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡುವ. ರಜಾ ಇತ್ತು ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮನೆ ಆಬ್ವಿಯಸ್ಲಿ ಕ್ಲೀನಿಗೆ. ಸೊ ಮಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಸೊ ಆಲ್ರೆಡಿ ಎಲ್ಲ ಡ್ರೈ ಆಗಿದೆ. ಇವಾಗ ಇದನ್ನು ತೊಗೊಂಡೋಗಿ ಮೇಲೆ ಒಣಗಾಕ್ಬಿಟ್ಟು ಸೊ ಡಿಮಾರ್ಟ್ಗೆ ಹೋಗಬೇಕು. ರಜಾ ಬಂತು ಅಂತಂದರೆ, ಹಬ್ಬ ಹತ್ರ ಬಂತು ಅಂತಂದರೆ ಮನೆ ಕ್ಲೀನಿಂಗ್ ಮಾಡೋದ್ರಲ್ಲಿ, ಪರ್ಚೇಸ್ ಮಾಡೋದ್ರಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ. ಸೊ ಇವತ್ತು ಎಷ್ಟೆಲ್ಲ ಕೆಲಸ ಇದೆ ಅಂತ ನೀವು ಹೋಗ್ತಾ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟು ಡಿಮಾರ್ಟ್ ಮುಗಿಸ್ಬಿಟ್ಟು ಆ್ಯಂಡ್ ದೆನ್ ನೆಕ್ಸ್ಟು ಬಾಕಿ ಕೆಲಸ ಏನು ಮಾಡೋದು ಅಂತ ನೋಡೋಣ. ಸೊ ಫಸ್ಟು ಡಿಮಾರ್ಟ್ಗೆ ಹೋದ್ವಿ. ಸೊ ರಜಾ ಇದ್ದ ದಿವಸ ಹೋಗ್ತು ಅಂತ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ಫುಲ್ ರಶ್ಶೆ. ಎಲ್ಲಿ ನೋಡಿದ್ರು ಶ್ರಾವಣ ಶುರುವಾಗ್ತಿದ್ದಂಗೆ ಫುಲ್ ಎಲ್ಲ ಕಡೆಯೂ ರಶ್ಶೆ. ಬಟ್ ಅದ್ರ ಜೊತೆಗೆ ಈ ಐಟಮ್ಗಳದ್ದು ರೇಟ್ಸ್ ಅಂತೂ ನೋಡ್ಬಿಟ್ರಂತೂ ದುಬಾರಿ ಅಂತಂದರೆ ಗಗನಕ್ಕೆಲ್ಲ ಹೋಗ್ಬಿಟ್ಟಿದೆ ರೇಟು. ಅಷ್ಟು ಹೆವಿ ಕಾಸ್ಟ್ಲಿ ಆಗಿಬಿಟ್ಟಿದೆ. ಡ್ರೈ ಫ್ರೂಟ್ಸ್ ಅಂತೂ ಇನ್ನು ಮಾತಾಡ್ಸಂಗೆ ಇಲ್ಲ. 600, 700, 800 ಹಂಗಾಗೋಗಿದೆ. ಸೊ ಮನೆಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಮುಂಚೆನೇ ಎಲ್ಲ ಲಿಸ್ಟ್ ಮಾಡ್ಕೊಂಡಿದ್ವಿ ನಾನು ಮತ್ತು ನಮ್ಮ ಮನೆಯವರು. ಸೊ ಸರಿ ಅಂತ ಅಂದ್ಬಿಟ್ಟು ಸೊ ಕೆಲವೊಂದು ಐಟಮ್ಸ್ಗಳು ಖಾಲಿ ಆಗಿಬಿಟ್ಟಿತ್ತು. ಸೊ ತರೋಣ ಅಂತ ಅಂದ್ಬಿಟ್ಟು ಸೊ ಆಬ್ವಿಯಸ್ಲಿ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಇನ್ನೇನು ಆಬ್ವಿಯಸ್ಲಿ ರಕ್ಷಾಬಂಧನ ಬೇರೆ ಹತ್ರ ಬರ್ತಿದ್ದೆಲ್ಲ. ಸೊ ರಾಖಿನೂ ಆಲ್ರೆಡಿ ಡಿಸ್ಪ್ಲೇ ಇಟ್ಬಿಟ್ಟಿದ್ರು. ಬಟ್ ಇದು ಒಂದು ನೋಡಿ ತುಂಬ ಖುಷಿ ಆಯಿತು. ಇದು ಕೆಲವೊಬ್ರು ಗೊತ್ತಿರುತ್ತೆ, ಕೆಲವೊಬ್ರು ಗೊತ್ತಿರಲ್ಲ. ಆ್ಯಂಡ್ ದೆನ್ ನೆಕ್ಸ್ಟು ಒಂದು ಸ್ವಲ್ಪ ಮಿಲ್ಕು ಮತ್ತು ಪನ್ನೀರು ಅದೆಲ್ಲ ಖಾಲಿಯಾಗಿತ್ತು. ಸೊ ಹಾಗೆ ಅದನ್ನೆಲ್ಲ ತೊಗೊಂಡು ಸೊ ಟೋಟಲಾಗಿ ಎಲ್ಲ ಬಿಲ್ಲೆಲ್ಲ ಮಾಡಿಸ್ಬಿಟ್ಟು ಸೊ ಅಲ್ಲಿಂದ ನಾವು ನೆಕ್ಸ್ಟು ಮನೆಗೆ ರಿಟರ್ನ್ ಹೊರಟು ಬಂದ್ವಿ. ಸೊ ಬಿಲ್ ನೋಡ್ಬಿಟ್ಟಂತೂ ಫುಲ್ ಶಾಕೇ ಆಗೋಯಿತು. ಈ ರೇಂಜ್ಗೆ ಆಗೋಗಿದೆಯಾ ಬಿಲ್ಲು ಅಂತ ಅಂದ್ಬಿಟ್ಟು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಬಿಲ್ ನೋಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಲ್ಲ. ಎಲ್ಲನೂ ಸರಿ ಅಂತ ತೊಗೊಂಡು ರಿಟರ್ನ್ ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ಮಾಡಿದ್ದೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಕ್ಕಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಚಕ್ಕಲಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಏನೇನು ಹಾಕಿದ್ದಾರೆ ಅಂದರೆ ಅಕ್ಕಿ, ಒಣಮೆಣಸಿನಕಾಯಿ, ಕಡಲೆ, ಸ್ವಲ್ಪ ಉದ್ದಿನಬೇಳೆ ಬಿಸಿ ಮಾಡಿ ಹಾಕಿದ್ದಾರೆ. ಸ್ಟಾರ್ಟ್ ಆಗೋದೇ ತಡ. ಮನೆ ಕ್ಲೀನಿಂಗ್ ಮಾಡೋದು, ಅಡುಗೆ ಮಾಡೋದು, ಇದು ಮಾಡೋದು ಅದೇ ಆಗೋಯ್ತದೆ ನೋಡಿ. ಮನೆ ಕ್ಲೀನಿಂಗು, ಅದ್ರ ಜೊತೆಗೆ ತಿಂಡಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಿಂಡಿ ಪ್ರಿಪ್ರೇಷನ್ನು ಎಲ್ಲ ಇದೆ. ಫುಲ್ಲು ಕ್ಲೀನಿಂಗ್. ಇವತ್ತಂತೂ ಫುಲ್ ಬ್ಯುಸಿ ಡೇ, ಹೆಕ್ಟಿಕ್ ಡೇ ಆಗೋಗಿದೆ. ನಿಮ್ಮ ಮನೆಗಳಲ್ಲೂ ಸೇಮ್ ಇದೆ ಪರಿಸ್ಥಿತಿ ಅಂತ ನನಗೆ ಗೊತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಹಬ್ಬ ಅಂದಮೇಲೆ ಇವೆಲ್ಲ ಮಾಡಲೇಬೇಕು. ತಿಂಡೆ ಹೀಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.